ಸೀನಲ್ಲಿ ನಾವು ದೋಕ್ಯುನ ಅವಳ ಮನೆಯಲ್ಲಿ ನೋಡ್ತೇವೆ. ದೋಕ್ಯು ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನೀನ್ ಹೇಳಿದ್ದೆ ನೀನು ಊಟ ಮಾಡಲ್ಲ, ಮಲ್ಗಲ್ಲ, ಮತ್ತೆ ನಿನ್ನಲ್ಲಿ ಯಾವ ಇಮೋಷನ್ಸ್ ಕೂಡ ಇಲ್ಲ. ಆದ್ರೆ ಈಗ ಯಾಕೆ ನೀನು ಮಲ್ಕೊಂಡಿರೋ ಹಾಗೆ ಆಕ್ಟ್ ಮಾಡ್ತಿದ್ಯಾ? ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನನ್ಗೆ ನಿನ್ ಚಿಂತೆ ಆಗ್ತಿದೆ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಬ್ರೇಸ್ಲೆಟ್ ಯಾರ್ಯಾರಿಗೋ ಕಾಣಿಸೋ ವಸ್ತು ಅಲ್ಲ, ಅದು ನಿನ್ ವೀಕ್ನೆಸ್ ಆಗ್ಬಹುದು. ನಂತರ ನನ್ಗೆ ಹೇಳ್ಬೇಡ, ನಾನ್ ನಿನ್ಗೆ ವಾರ್ನ್ ಮಾಡಿಲ್ಲ ಅಂತ. ಆಮೇಲೆ ದೋಕ್ಯುಂಗ್ ರಿಚಾರ್ಜ್ ಆಗ್ಲಿಕ್ಕೆ ಮ್ಯೂಲ್ಮಾಂಗ್ ನ ಕೈ ಹಿಡಿತಾಳೆ. ಮತ್ತೆ ಮ್ಯೂಲ್ಮಾಂಗ್ ನ ನೋಡ್ತಾ ಹೇಳ್ತಾಳೆ, ನಿನ್ಗೆ ನೋಡಿದ್ರೆ ನಿನ್ಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಅನ್ಸ್ತಿದೆ. ಮತ್ತೆ ಮ್ಯೂಲ್ಮಾಂಗ್ ಒಂದೇ ಸಲ ದೋಕ್ಯುಂಗ್ ಹತ್ರ ತಿರ್ಕೊಂಡು ಹೇಳ್ತಾನೆ, ನಾನ್ ನಿದ್ದೆ ಮಾಡಲ್ಲ. ನೀನ್ ನಿದ್ದೆ ಮಾಡ್ದಾಗ್ಲೂ ನಾನ್ ನಿದ್ದೆ ಮಾಡಲ್ಲ. ಅಂದ್ರೆ ನಾನು ತುಂಬಾ ಡೇಂಜರಸ್. ಮೊದ್ಲು ದೋಕ್ಯು ಮ್ಯೂಲ್ಮಾಂಗ್ ನ ನೋಡ್ತಾ ಉಳಿದು ಬಿಡ್ತಾಳೆ. ನಂತರ ಅವರಿಬ್ರು ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ನಂತರ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ, ನೀನು ಆ ದಿನ ಯಾರಿಗಂತ ಅಷ್ಟೆಲ್ಲ ಆಳ್ತಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್, ಅವಳು ನನ್ನ ಅಮ್ಮ, ಅಂದ್ರೆ ನನ್ನ ಅಮ್ಮನ ಹಾಗೆ ಇದ್ಲು ಅಂತ ಹೇಳ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಮ್ಯೂಲ್ಮಾಂಗ್ ಅವನ ಕಾರ್ನಲ್ಲಿ ಕುತ್ಕೋಬೇಕಾದ್ರೆ ಅಲ್ಲಿ